ನಾನು ಚಲುವರಾಯಸ್ವಾಮಿ ಯಾಕೆ ಬಂದಿಲ್ಲ ಅಂತ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ ಬೇರೆ ಬೇರೆ ನಾಯಕರುಗಳು ಯಾವ ರೀತಿಯ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಅಂದರೆ ಈ ಚಲುವರಾಯಸ್ವಾಮಿಗೆ ನಾವು ರೆಡ್ ಕಾರ್ಪೆಟ್ ಹಾಕ್ತೀವಿ ಬಂದರೆ ಆದರೆ ಜೊತೆಗೆ ಹೇಳಿದ್ರು ಮೈತ್ರಿ ಸಮಾವೇಶಕ್ಕೆ ಸಿದ್ದರಾಮಯ್ಯ ಬಂದರೆ ಸಾಕು ಅನ್ನುವಂಥ ಮಾತನ್ನು ಶಿವರಾಮೇಗೌಡ ಹೇಳ್ತಿರುವಂಥದ್ದು. ಚಲುವರಾಯಸ್ವಾಮಿಗೆ ಶಿವರಾಮೇಗೌಡ ಟಾಂಗ್ ಕೊಟ್ಟಿದ್ದಾರೆ. ಅವರು ಈಗ ಯಾರ್ಯಾರು ಈಗ ಸುಮಲತಾ ಪರವಾ ನಿಂತಿಯಾರಲ್ಲ, ಪಕ್ಷೇತರ ಅಭ್ಯರ್ಥಿ ಪರವಾ ನಿಂತಿಯಾರಲ್ಲ, ಅವ್ರ ಮುಂದೆ ಏನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಿದೆ. ಅಂದರೆ ಈಗ ಚುನಾವಣೆ ಆದಮೇಲೆ ಅವರು ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅನ್ನುವಂಥ ಮಾತನ್ನು ಕೂಡ ಶಿವರಾಮೇಗೌಡ ಹೇಳಿದ್ದಾರೆ. ಚಲುವರಾಯಸ್ವಾಮಿಗೆ ಶಿವರಾಮೇಗೌಡ ಈ ಮುಖಾಂತರ ಟಾಂಗ್ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೆ ಆಗಲೇ ಶಿವರಾಮೇಗೌಡ ಸ್ಟೇಟ್ಮೆಂಟ್ಗಳು ಯಾವ ರೀತಿ ಇರುತ್ತೆ ಅನ್ನುವಂಥದ್ದು. ಶಿವರಾಮೇಗೌಡ ಹೇಳಿದಂಥ ಮಾತಿದೆಯಲ್ಲ, ಚಲುವರಾಯಸ್ವಾಮಿ ಬಂದರೆ ರೆಡ್ ಕಾರ್ಪೆಟ್ ಹಾಕ್ತೀವಿ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಅವ್ರು ಹೇಳೋದೇನು ಅಂದರೆ ಮೈತ್ರಿ ಸಮಾವೇಶಕ್ಕೆ ಸಿದ್ದರಾಮಯ್ಯ ಬಂದರೆ ಸಾಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಜೊತೆಗೆ ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೇಳ್ತಾ ಇದ್ದಾರೆ, ಸಮಾವೇಶದಲ್ಲಿ ಜನಗಳನ್ನು ನೋಡೋದಷ್ಟು ಉತ್ಸಾಹ ಬಂದಿದೆ. ಸಹಜವಾಗೇ ಯಾವ ಪಕ್ಷದ ಜೊತೆಗೆ ಹೋಗ್ತೀರಾ ಅಂತ ನೀವು ಯೋಚನೆ ಮಾಡಿ, ನೀವು ಯಾವ ಪಕ್ಷಕ್ಕೆ ಹೋಗ್ತೀರಾ ಅಂತಲೂ ಕೂಡ ಗೊತ್ತು ಅನ್ನುವಂಥ ಮಾತನ್ನು ಚಲುವರಾಯಸ್ವಾಮಿಗೆ ಪರೋಕ್ಷವಾಗಿ ಶಿವರಾಮೇಗೌಡರು ಹೇಳಿರುವಂಥದ್ದು. ನೋಡ್ತಾ ಇದ್ದೀವಿ ನಾವು ಏನು ಅಂದರೆ ಚಲುವರಾಯಸ್ವಾಮಿನ ಹೇಗಾದರೂ ಮಾಡಿ ಸಮಾವೇಶಕ್ಕೆ ಕರೆತರಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದರೆ ಈ ತುಮಕೂರಿನಲ್ಲಿ KN ರಾಜಣ್ಣ ಎಷ್ಟರ ಮಟ್ಟಿಗೆ ಸಿಡಿದೆದ್ದು ನಿಂತಿದ್ರು ಅಂತಂದರೆ, ಮುದ್ದನಮೇಗೌಡರು ಎಷ್ಟರ ಮಟ್ಟಿಗೆ ಸಿಡಿದೆದ್ದು ನಿಂತಿದ್ರು ಅಂದರೆ ಅವರು ಕರ್ಕೊಂಬರೋದೇ ದುಸ್ಸಾಹಸ ಆಗಿತ್ತು. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ಯಶಸ್ಸನ್ನು ಕಂಡಿದ್ದರು. ಇಲ್ಲೂ ಕೂಡ ಹಾಗೆ ಆಗುತ್ತೆ, ಚಲುವರಾಯಸ್ವಾಮಿ ಬರ್ತಾರೆ ಅಂತ. ಆದರೆ ಚಲುವರಾಯಸ್ವಾಮಿ ಬಂದಿರಲಿಲ್ಲ. ಈಗ ಚಲುವರಾಯಸ್ವಾಮಿಗೆ ಇನ್ನಷ್ಟು ಕೆರಳಿಸುವಂಥ ಮಾತುಗಳನ್ನು ಶಿವರಾಮೇಗೌಡರು ಆಡಿದ್ದಾರೆ. ಬನ್ನಿ ಶಿವರಾಮೇಗೌಡ ಹೇಳಿರುವಂಥದ್ದೇನು ನೋಡೋಣ.